ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ LBA ಆಧಾರಿತ ಪ್ರಶ್ನೋತ್ತರಗಳನ್ನು ನೋಡೋಣ. ಅದು ರ್ಯಾಪಿಡ್ ಆಗಿ. ಈಗ ಯಾರಿಗೂ ಸಮಯ ಇಲ್ಲದ ಕಾರಣ ಹೀಗಾಗಿ ಪ್ರಶ್ನೋತ್ತರಗಳನ್ನು ಬೇಗ ನೋಡೋಣ. ಅದು 4 ಅಧ್ಯಾಯಗಳವರೆಗೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಕವರ್ ಮಾಡೋಣ ಅಂಥೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೆಯ ಪ್ರಶ್ನೆ, ಅದು ಆಹಾರದ ಘಟಕಗಳು ಆ ಅಧ್ಯಾಯದಿಂದ. ಮೊದಲನೇ ಪ್ರಶ್ನೆ, ಈ ದಿನ ರಾಜು ಉಪ್ಪಿಟ್ಟು, ರವಿ ಇಡ್ಲಿ, ನಮಿತಾ ಚಪಾತಿ ಹಾಗೂ ನವ್ಯ ತರಕಾರಿ ಪಲಾವ್ ಸೇರಿಸಿದ್ದಾರೆ. ಇದರಿಂದ ತಿಳಿಯುವುದೇನೆಂದರೆ ಅಂಥೇಳಿ ಕೇಳಿದ್ದಾರೆ. ಇದರಲ್ಲಿ ಆಯ್ಕೆಗಳು: ನಾವು ಸೇವಿಸುವ ಆಹಾರದಲ್ಲಿ ಏಕತೆ ಇದೆ, ಬಿ ನಾವು ಸೇವಿಸುವ ಆಹಾರದಲ್ಲಿ ಸಾಮ್ಯತೆ ಇದೆ, ಸಿ ನಾವು ಸೇವಿಸುವ ಆಹಾರದಲ್ಲಿ ವೈವಿಧ್ಯತೆ ಇದೆ, ಡಿ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿವೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ನಾವು ಸೇವಿಸುವ ಆಹಾರದಲ್ಲಿ ವೈವಿಧ್ಯತೆ ಇದೆ. ನೆಕ್ಸ್ಟ್ ಪ್ರಶ್ನೆ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಸೇವಿಸ್ತಾರೆ. ಇದಕ್ಕೆ ಕಾರಣ ಅಂತಂದರೆ 3 ಕಾರಣಗಳನ್ನು ಕೊಟ್ಟಿದ್ದಾರೆ. ಆಹಾರ ಪದ್ಧತಿಯನ್ನು ಆ ಪ್ರದೇಶದ ವಾಯುಗುಣ ಪ್ರಭಾವಿಸುತ್ತದೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಆಹಾರದ ಲಭ್ಯತೆ ಭಿನ್ನವಾಗಿರುತ್ತದೆ, 3 ಆಯಾ ಪ್ರದೇಶಗಳ ಸಂಸ್ಕೃತಿಯು ಆಹಾರ ಪದ್ಧತಿಯನ್ನು ನಿರ್ಧರಿಸುತ್ತದೆ. ಆಯ್ಕೆಗಳು: 1 ಮಾತ್ರ ಸರಿ ಇದೆ, ಬಿ 1 ಮತ್ತು 2 ಮಾತ್ರ ಸರಿ ಇವೆ, ಸಿ 1 ಮತ್ತು 3 ಮಾತ್ರ ಸರಿ ಇವೆ, 4 1, 2 ಮತ್ತು 3 ಎಲ್ಲವೂ ಕೂಡ ಸರಿಯಾಗಿವೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಡಿ 1, 2, 3 ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ರಾಜ್ಯಗಳ ಸಾಮಾನ್ಯ ಆಹಾರ ಪದಾರ್ಥಗಳ ಸರಿಹೊಂದಿಸಿದ ಉತ್ತರ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ರಾಜ್ಯಗಳಲ್ಲಿ ಕರ್ನಾಟಕ, ಗುಜರಾತ್, ರಾಜಸ್ಥಾನ್, ಉತ್ತರ ಪ್ರದೇಶ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ಆಹಾರ ಪದಾರ್ಥಗಳಲ್ಲಿ ಡೋಕ್ಲಾ, ಪರೋಟಾ ದಾಲ್, ಇಡ್ಲಿ, ಕಚೋರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, 1 ಕರ್ನಾಟಕ ಇಡ್ಲಿ, ಗುಜರಾತ್ ಡೋಕ್ಲಾ, ರಾಜಸ್ಥಾನ್ ಕಚೋರಿ, ಉತ್ತರ ಪ್ರದೇಶ್ ಪರೋಟಾ ದಾಲ್. ಇನ್ನು ಮುಂದಿನ ಪ್ರಶ್ನೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ, ದೇಹದ ಬೆಳವಣಿಗೆ ಹಾಗೂ ದುರಸ್ತಿಗೆ ನೆರವಾಗುವ ಮತ್ತು ಆರೋಗ್ಯ ಕಾಪಾಡುವ ನಾವು ಸೇವಿಸುವ ಆಹಾರ ಪದಾರ್ಥದಲ್ಲಿ ಘಟಕಗಳನ್ನು ಹೀಗೆನ್ನುತ್ತಾರೆ. ಆಪ್ಷನ್ ಎ ಸ್ವಪೋಷಕಗಳು, ಕುಪೋಷಕಗಳು, ಪರಪೋಷಕಗಳು, ಡಿ ಪೋಷಕಗಳು. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ ಪೋಷಕಗಳು. ಆಹಾರದಲ್ಲಿರುವ ಮುಖ್ಯ ಪೋಷಕಗಳೆಂದರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಆಯ್ಕೆಗಳು ಈ ರೀತಿಯಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್, ಲಿಪಿಡ್, ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಗಳು ಇವೆ. ಇನ್ನು ಮಾವಿನಕಾಯಿ ಚೂರೊಂದರ ಮೇಲೆ 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣ ಹಾಕಿದರೆ ಫಲಿತಾಂಶ ಹೀಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ನೇರಳೆ ಬಣ್ಣ ಕಾಣಿಸಿದೆ, ಏಕೆಂದರೆ ಅದರಲ್ಲಿ ಪಿಷ್ಟ ಇದೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ರಮಾಣದಲ್ಲಿ 5 ml Y ಎಂಬ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ 2 ಹನಿ ಕಾಪರ್ ಸಲ್ಫೇಟ್ ದ್ರಾವಣ ಹಾಗೂ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿದಾಗ ನೀಲಿಯಿಂದ ನೇರಳೆ ಬಣ್ಣಕ್ಕೆ ಬದಲಾಗುತ್ತದೆ. ಹಾಗಾದರೆ Y ಎಂಬ ದ್ರಾವಣದಲ್ಲಿರುವುದೇನು ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ವಾಯದಲ್ಲಿರುವುದು ಪ್ರೋಟೀನ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ರಮಾಣದಲ್ಲಿ ಮೊಟ್ಟೆಯ ಲೋಳೆಯನ್ನು ತೆಗೆದುಕೊಂಡು ಅದಕ್ಕೆ 2 ಹನಿ ಕಾಪರ್ ಸಲ್ಫೇಟ್ ದ್ರಾವಣ ಹಾಗೂ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿದಾಗ ಫಲಿತಾಂಶ ಹೀಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ ನೇರಳ ಬಣ್ಣ ಕಾಣಿಸಿದೆ, ಏಕೆಂದರೆ ಪ್ರೋಟೀನ್ ಅದರಲ್ಲಿ ಇರುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಪ್ರೋಟೀನ್ ಪರೀಕ್ಷೆಯಲ್ಲಿ ಧನಾತ್ಮಕ ಫಲಿತಾಂಶವನ್ನು ನೀಡುವ ಆಹಾರ ಪದಾರ್ಥಗಳು ಇಂತಿವೆ: ಹಾಲು, ಬಾಳೆಹಣ್ಣು, ಎಣ್ಣೆ, ಕಡಲೆ ಹಿಟ್ಟು. ಇಲ್ಲಿ ಆಯ್ಕೆಗಳು ಈ ರೀತಿಯಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ 1 ಮತ್ತು 4. ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನು ಒಂದು ಸಣ್ಣ ಹಾಳೆಯಲ್ಲಿ ಕಡಲೆಕಾಯಿ ಬೀಜವನ್ನು ಸುತ್ತಿ ನಂತರ ಜಜ್ಜಿದಾಗ ಕಾಗದದ ಹಾಳೆಯಲ್ಲಿ ಎಣ್ಣೆ ಕಲೆಯು ಈ ಪೋಷಕದ ಇರುವಿಕೆಯನ್ನು ಸೂಚಿಸುತ್ತದೆ. ಯಾವ ಪೋಷಕ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಪ್ರೋಟೀನ್, ಪಿಷ್ಟ, ಲಿಪಿಡ್,
ವಿಟಮಿನ್ ಅಂತಿದೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಲಿಪಿಡ್ ಅಂಶ ಇರುತ್ತದೆ. ಈ ಕೆಳಗಿನವುಗಳನ್ನು ಹೊಂದಿಸಿದಾಗ ದೊರೆಯುವ ಸರಿಯಾದ ಉತ್ತರ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್, ಪ್ರೋಟೀನ್, ವಿಟಮಿನ್ ಮತ್ತು ಖನಿಜ, ನಾರು ಪದಾರ್ಥ. ಇನ್ನು ಈ ಕಡೆ ದೇಹದ ನಿರ್ಮಾಣಕಾರಕಗಳು, ಶಕ್ತಿ ಕೊಡುವ ಆಹಾರ, ಜೀರ್ಣನಾಳದಲ್ಲಿ ಆಹಾರದ ಚಲನೆಗೆ ನೆರವಾಗುತ್ತದೆ, ಆರೋಗ್ಯ ರಕ್ಷಕಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ ಈ ರೀತಿಯಾಗಿದೆ. 1 ಬಿ, ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಗಳು ಶಕ್ತಿ ಕೊಡುವ ಆಹಾರ ಪದಾರ್ಥಗಳು. ಇನ್ನು ಪ್ರೋಟೀನ್ ದೇಹ ನಿರ್ಮಾಣಕಾರಕಗಳು. ಇನ್ನು ವಿಟಮಿನ್ ಮತ್ತು ಖನಿಜ ಆರೋಗ್ಯ ರಕ್ಷಕಗಳು. ಇನ್ನು ನಾರು ಪದಾರ್ಥ ಆಪ್ಷನ್ ಸಿ, ಜೀರ್ಣನಾಳದಲ್ಲಿ ಆಹಾರದ ಚಲನೆಗೆ ನೆರವಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಯಾವ್ಯಾವ ಹೇಳಿಕೆಗಳು? ಎ, ಎಲ್ಲ ಪೋಷಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಒಳಗೊಂಡಿರುವ ಆಹಾರವೇ ಸಂತುಲಿತ ಆಹಾರ. ಇನ್ನು ಬಿ, ಸಂತುಲಿತ ಆಹಾರವು ಕಾರ್ಬೋಹೈಡ್ರೇಟ್, ಲಿಪಿಡ್, ವಿಟಮಿನ್, ಪ್ರೋಟೀನ್, ಖನಿಜ, ನೀರು, ನಾರು ಪದಾರ್ಥಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಒಳಗೊಂಡಿರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, 1 ಮತ್ತು 2 ಕೂಡ ಸರಿಯಾಗಿವೆ. ಆಹಾರದ ಪೋಷಕವಾದ ನೀರು ಈ ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಯಾವ್ಯಾವು? ಆಪ್ಷನ್ ಎ, ಪೋಷಕಗಳನ್ನು ಹೀರಿಕೊಳ್ಳಲು ದೇಹಕ್ಕೆ ನೆರವಾಗುತ್ತದೆ. ಬಿ, ತ್ಯಾಜ್ಯ ವಸ್ತುಗಳನ್ನು ದೇಹದಲ್ಲಿ ಹೊರಹಾಕಲು ನೆರವಾಗುತ್ತದೆ. ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಡಿ, ದೇಹದ ತಾಪವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಈ ಕೆಳಗಿನವುಗಳಲ್ಲಿ ಸರಿಯಲ್ಲದ ಹೇಳಿಕೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಯಾವ್ಯಾವ ಹೇಳಿಕೆಗಳನ್ನು ನೋಡೋಣ. ಎ, ಬೇಯಿಸುವುದರಿಂದ ಆಹಾರವು ರುಚಿಯಾಗುವುದರ ಜೊತೆಗೆ ಸುಲಭವಾಗಿ ಜೀರ್ಣವಾಗುತ್ತದೆ. ಬಿ, ಅತಿಯಾಗಿ ಬೇಯಿಸುವುದು ಪೋಷಕಗಳ ನಾಶಕ್ಕೆ ಕಾರಣವಾಗುತ್ತದೆ. ಸಿ, ಬೇಯಿಸುವಾಗ ಹೆಚ್ಚಿನ ಪ್ರಮಾಣದ ನೀರನ್ನು ಬಳಸಿ ನಂತರ ನೀರನ್ನು ಬಯಸಿದರೆ ಗಣನೀಯ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತು ಖನಿಜಗಳು ನಷ್ಟವಾಗುತ್ತವೆ ಅಂತ ಹೇಳಿದ್ದಾರೆ. ಇನ್ನು ಡಿ, ಬೇಯಿಸುವಾಗ ಶಾಖದಿಂದ ವಿಟಮಿನ್ಗಳು ಅತಿ ಸುಲಭವಾಗಿ ನಾಶವಾಗುವುದಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ಬೇಯಿಸುವಾಗ ಶಾಖದಿಂದ ವಿಟಮಿನ್ಗಳು ಅತಿ ಸುಲಭವಾಗಿ ನಾಶ ಆಗುವುದಿಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಅಧಿಕ ಪ್ರಮಾಣದ ಲಿಪಿಡ್ಗಳನ್ನು ಒಳಗೊಂಡ ಜಂಕ್ ಫುಡ್ಗಳ ನಿರಂತರ ಸೇವನೆಯಿಂದ ಏನಾಗುತ್ತದೆ ಅಂತ ಹೇಳಿದ್ದಾರೆ. ನಾವು ಆಪ್ಷನ್ ಎ, ದೇಹದ ಸರ್ವತೋಮುಖ ಬೆಳವಣಿಗೆ ಆಗುತ್ತದೆ. ಬಿ, ಸ್ಥೂಲಕಾಯ ಅಥವಾ ಬೊಜ್ಜು ಉಂಟಾಗುತ್ತದೆ. ಸಿ, ರೋಗಗಳಿಂದ ರಕ್ಷಣೆ ದೊರೆಯುತ್ತದೆ. ಡಿ, ದೇಹವು ಸದೃಢವಾಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ಸ್ಥೂಲಕಾಯ ಅಥವಾ ಬೊಜ್ಜು ಉಂಟಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ಯಾವಾಗಲೂ ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಿ. ಇನ್ನು ಮುಂದಿನ ಪ್ರಶ್ನೆ. ವೈದ್ಯರು ದೇಹದ ಬೆಳವಣಿಗೆ ದೃಷ್ಟಿಯಿಂದ ಸೋಯಾಬೀನ್ ಹೆಚ್ಚು ಬಳಸಲು ಸಲಹೆ ನೀಡಿದ್ದಾರೆ, ಏಕೆಂದರೆ ಅದರಲ್ಲಿ ಹೇರಳವಾಗಿರುವುದೇನು ಅಂಥೇಳಿ ಕೇಳಿದ್ದಾರೆ. ಆಪ್ಷನ್ ಕಾರ್ಬೋಹೈಡ್ರೇಟ್, ಲಿಪಿಡ್, ಪ್ರೋಟೀನ್, ವಿಟಮಿನ್. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಪ್ರೋಟೀನ್ ಅಂಶ ಸೋಯಾಬೀನಲ್ಲಿ ಜಾಸ್ತಿ ಇದೆ. ಇನ್ನು ಮುಂದಿನ ಪ್ರಶ್ನೆ. ಕಾರ್ಬೋಹೈಡ್ರೇಟ್ಗಳಂತೆ ನಾನು ಶಕ್ತಿ ಒದಗಿಸುತ್ತೇನೆ, ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದರೂ ಹೆಚ್ಚು ಶಕ್ತಿ ಒದಗಿಸುವ ನಾನು ಯಾರೆಂದರೆ ಅಂಥೇಳಿ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಲಿಪಿಡ್ ಕೂಡ ಒಂದು ಶಕ್ತಿಯಾಗಿದೆ. ಇನ್ನು ಶಾಲೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಯು ತೀರಾ ನಿಶಕ್ತಿ ಹಾಗೂ ಕಡಿಮೆ ತೂಕ ಹೊಂದಿರುವುದನ್ನು ವೈದ್ಯರು ಗಮನಿಸಿದ್ದಾರೆ. ಅವನಿಗೆ ವೈದ್ಯರು ನೀಡಬಹುದಾದ ಒಂದು ಉತ್ತಮ ಸಲಹೆ ಏನು ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಆಯ್ಕೆಗಳು ಈ ರೀತಿಯಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಸಂತುಲಿತ ಆಹಾರವನ್ನು ಸೇವಿಸಬೇಕು ಅಂಥೇಳಿ ಹೇಳಿದ್ದಾರೆ.
ಇವು ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿದ್ದರೂ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಯಾವ್ಯಾವು ಅಂತ ನೋಡೋಣ. ಪ್ರೋಟೀನ್ಗಳು, ಲಿಪಿಡ್, ಕಾರ್ಬೋಹೈಡ್ರೇಟ್, ಖನಿಜಗಳು, ಖನಿಜ ಲವಣ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ಖನಿಜ ಲವಣಗಳು ಹೆಚ್ಚಾಗಿರುತ್ತವೆ. ಪ್ರೋಟೀನ್ಗಳು ಇವುಗಳಲ್ಲಿ ಹೇರಳವಾಗಿರುತ್ತವೆ ಅಂತ ಹೇಳಿ ಕೇಳಿದ್ದಾರೆ. ಯಾವ್ಯಾವುದರಲ್ಲಿ ಹೇರಳವಾಗಿರುತ್ತದೆ? ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಹಾಲು, ಮೊಟ್ಟೆ, ಹೆಸರು ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಅಖಿಲ್ ಚಪಾತಿಯನ್ನು ಮಾತ್ರ ದಿನನಿತ್ಯ ತಿನ್ನುತ್ತಾನೆ, ಆದರೆ ಅದರೊಂದಿಗೆ ಯಾವ ತರಕಾರಿಯನ್ನೂ ಸೇವಿಸುವುದಿಲ್ಲ. ಈ ಆಹಾರ ಪದ್ಧತಿಯಿಂದ ಅವನ ದೇಹದ ಮೇಲಾಗುವ ಪರಿಣಾಮ ಏನು ಅಂತೇಳಿ ಕೇಳಿದ್ದಾರೆ. ಆಯ್ಕೆಗಳು: ದೇಹದ ಅಂಗಾಂಗಗಳ ದುರಸ್ತಿ ಕಾರ್ಯ ಸ್ಥಗಿತಗೊಳ್ಳುವುದಿಲ್ಲ, ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ, ಮಲಬದ್ಧತೆ ಉಂಟಾಗುತ್ತದೆ. ಸಿ, ರೋಗಗಳಿಂದ ರಕ್ಷಣೆ ಸಿಗುತ್ತದೆ. ಆಪ್ಷನ್ ಡಿ, ದೇಹದ ಬೆಳವಣಿಗೆ ಕುಂಠಿತವಾಗುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ ಮತ್ತು ಮಲಬದ್ಧತೆ ಉಂಟಾಗುತ್ತದೆ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕಾರ್ಬೋಹೈಡ್ರೇಟ್ ಸಮೃದ್ಧ ಆಹಾರ ಪದಾರ್ಥವೆಂದರೆ ಅಂತೇಳಿ ಕೇಳಿದ್ದಾರೆ. ಆಯ್ಕೆಗಳು: ಮೀನು, ಸೋಯಾಬೀನ್, ಮೆಕ್ಕೆಜೋಳ, ಹಸಿರು ತರಕಾರಿಗಳು ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಮೆಕ್ಕೆಜೋಳ. ಇನ್ನು ಮುಂದಿನ ಪ್ರಶ್ನೆ, ಮೊಳಕೆ ಕಾಳುಗಳಿಂದ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಅಂತೇಳಿ ಕೇಳಿದ್ದಾರೆ. ಆಯ್ಕೆಗಳು ಈ ರೀತಿಯಾಗಿವೆ. 24 ಗಂಟೆಗಳ ಕಾಲ ನೆನೆಸಿದ ಕಾಳುಗಳನ್ನು ಬಸಿದು ತೆಳುವಾದ ಬಟ್ಟೆಯಿಂದ ಸುತ್ತಿ ಇಟ್ಟು ಮಾರನೇ ದಿನ ನೋಡಿದಾಗ ಕಾಳುಗಳಿಂದ ಮೊಳಕೆಗಳೆಂಬ ಚಿಕ್ಕದಾದ ಬಿಳಿಯ ರಚನೆಗಳು ಹೊರಬಂದಿರುತ್ತವೆ. ಇನ್ನು ಮೊಳಕೆ ಕಾಳುಗಳು ಖನಿಜ ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿವೆ. ಇನ್ನು ಸಿ, ಮೊಳಕೆ ಕಾಳುಗಳನ್ನು ತೊಳೆದು ಹಸಿಯಾಗಿ ತಿನ್ನಬಹುದು ಅಥವಾ ಬೇಯಿಸಿ ತಿನ್ನಬಹುದು. ಡಿ, ಮೊಳಕೆ ಕಾಳುಗಳನ್ನು ಬೇಯಿಸದೆ ತಿನ್ನಬಹುದು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ ಆಗಿರುತ್ತೆ. ಮೊಳಕೆ ಕಾಳುಗಳನ್ನು ಬೇಯಿಸದೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಇದರಲ್ಲಿ ತಪ್ಪಾದ ಹೇಳಿಕೆಗಳನ್ನು ಹೇಳ್ರಿ ಅಂತ ಹೇಳ್ತಾರೆ. ಆದ್ದರಿಂದ ಆಪ್ಷನ್ ಡಿ, ಮೊಳಕೆ ಕಾಳುಗಳನ್ನು ಬೇಯಿಸದೆ ತಿನ್ನಬಾರ್ದು. ಮುಂದಿನ ಪ್ರಶ್ನೆ, ರಮೇಶನ ಬೆಳವಣಿಗೆ ಕುಂಠಿತವಾಗಿದ್ದು ಮುಖ ಊದಿಕೊಂಡಿದ್ದು ಕೂದಲಿನ ಬಣ್ಣ ಬದಲಾಗಿದೆ. ಹಾಗಾದರೆ ಚರ್ಮ ರೋಗ ಮತ್ತು ಅತಿಸಾರದಿಂದ ನರಳುತ್ತಿದ್ದಾನೆ. ಇದು ಯಾವ ಪೋಷಕದ ಕೊರತೆಯ ಲಕ್ಷಣ ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು ಈ ರೀತಿಯಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಪ್ರೋಟೀನ್ ಅಂಶ ಕಡಿಮೆ ಇದೆ. ಇನ್ನು ಮುಂದಿನ ಪ್ರಶ್ನೆ, ವಿಟಮಿನ್ ಮತ್ತು ಅವುಗಳ ಕೊರತೆಯಿಂದ ಬರುವ ರೋಗಗಳ ಸರಿಯಾದ ಹೊಂದಾಣಿಕೆಯನ್ನು ಹೊಂದಿಸ್ರಿ ಅಂತ ಹೇಳಿದ್ದಾರೆ. ಇನ್ನು ವಿಟಮಿನ್ ಎ ಇಂದ ರಕ್ತಹೀನತೆ, ವಿಟಮಿನ್ ಬಿ ಒಂದು ಬೇರಿ, ವಿಟಮಿನ್ ಸಿ ರಿಕೆಟ್ಸ್, ವಿಟಮಿನ್ ಡಿ ಸ್ಕರ್ವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, 2 ಮಾತ್ರ ಸರಿಯಾಗಿವೆ. ಅಂದರೆ ವಿಟಮಿನ್ ಬಿ 1ಇಂದ ಬೇರೆ ರೋಗ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ಬಳಕೆಯಾಗದ ಕಾರ್ಬೋಹೈಡ್ರೇಟ್ ದೇಹದಲ್ಲಿ ಈ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಯಾವ ರೂಪದಲ್ಲಿ? ಆಪ್ಷನ್ ಎ, ಪ್ರೋಟೀನ್, ಬಿ, ವಿಟಮಿನ್ಗಳು, ಸಿ, ಖನಿಜಾಂಶಗಳು, ಡಿ, ಕೊಬ್ಬು. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಕೊಬ್ಬಿನ ಅಂಶ. ಮುಂದಿನ ಪ್ರಶ್ನೆ, ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಅವಶ್ಯಕವಾದ ಪ್ರೋಟೀನ್ ಇವುಗಳಲ್ಲಿ ಸಮೃದ್ಧವಾಗಿದೆ ಅಂತ ಹೇಳ್ತಾರೆ. ಆಯ್ಕೆಗಳು ಈ ರೀತಿಯಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಬಟಾಣಿ ಮತ್ತು ಮೀನು. ಮುಂದಿನ ಪ್ರಶ್ನೆ, ಕುತ್ತಿಗೆಯಲ್ಲಿನ ಗ್ರಂಥಿಗಳು ಊದಿದಂತೆ ಕಾಣುತ್ತಿರುವ ವ್ಯಕ್ತಿಗೆ ನೀವು ನೀಡಬಹುದಾದ ಸರಿಯಾದ ಸೂಚನೆ ಅಂದರೆ ಅಂಥೇಳಿ ಕೇಳಿದ್ದಾರೆ. ಆಯ್ಕೆಗಳು: ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿದ್ದು ಹಸಿರು ಸೊಪ್ಪುಗಳನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಬಿ, ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇರುವುದರಿಂದ ಸಿಟ್ರಸ್ ಹಣ್ಣುಗಳನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಇನ್ನು ಆಯ್ಕೆಗಳ ಸಿ, ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಅಯೋಡಿನ್ ಅಂಶ ಕಡಿಮೆ ಇದ್ದು ಸಮುದ್ರದ ಮೀನು, ಶುಂಠಿ, ಪಾಲಕ್ ಸೊಪ್ಪು ಸೇವಿಸಬೇಕು ಅಂತ ಹೇಳ್ತಾರೆ. ಡಿ,
ಹಣ್ಣು ತರಕಾರಿಗಳನ್ನು ಸೇವಿಸಬೇಕು ಅಂಥೇಳಿ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ. ಊದಿಕೊಂಡಿರೋದ್ರಿಂದ ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಅಯೋಡಿನ್ ಅಂಶ ಕಡಿಮೆ ಇದ್ದು ಸಮುದ್ರ ಮೀನು, ಶುಂಠಿ, ಪಾಲಕ್ ಸೊಪ್ಪನ್ನು ಸೇವಿಸಬೇಕು ಅಂಥೇಳಿ ಸಲಹೆ ನೀಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ದುರ್ಬಲವಾದ ಮೂಳೆಗಳನ್ನು ಹೊಂದಿರುವ ವ್ಯಕ್ತಿಯ ದೇಹ ಹೆಚ್ಚು ಕ್ಯಾಲ್ಸಿಯಂ ಬಳಸಿಕೊಳ್ಳಬೇಕಾದರೆ ವೈದ್ಯರು ಸೂಚಿಸುವ ವಿಟಮಿನ್ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಆಯ್ಕೆಗಳು ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ ಬಿ ಅಂತಿದೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ವಿಟಮಿನ್ ಡಿ. ಮುಂದಿನ ಪ್ರಶ್ನೆ, ಪಾನಿಪುರಿ, ಚಿಪ್ಸ್ ಮುಂತಾದ ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ಸೇವಿಸಬಾರ್ದು ಏಕೆ ಅಂಥೇಳಿ ಕೇಳಿದ್ದಾನೆ. ಏಕೆಂದರೆ ಆಯ್ಕೆಗಳು ಎ, ಪ್ರೋಟೀನ್ ಯುಕ್ತ ಆಹಾರಗಳು ಮಾತ್ರವಾಗಿವೆ, ಬಿ, ರಕ್ಷಣಾತ್ಮಕ ಪೋಷಕಗಳು ಮಾತ್ರವಾಗಿವೆ, ಸಿ, ಇವು ತುಂಬ ದುಬಾರಿ ಆಹಾರ ಪದಾರ್ಥಗಳು, ಡಿ, ಕಡಿಮೆ ಪೋಷಕಾಂಶವುಳ್ಳ ಆಹಾರ ಪದಾರ್ಥಗಳು. ಪಾನಿಪುರಿ ಎಷ್ಟೇ ದುಬಾರಿ ಇದ್ದರೂ ನಮ್ಮ ಜನ ಮಾತ್ರ ಬಿಡೋದಿಲ್ಲ ಅಲ್ವಾ. ಇನ್ನು ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ಕಡಿಮೆ ಪೋಷಕಾಂಶವುಳ್ಳ ಆಹಾರ ಪದಾರ್ಥಗಳು. ಆದ್ದರಿಂದ ಇವುಗಳನ್ನು ಹೆಚ್ಚಾಗಿ ಸೇವಿಸಬಾರ್ದು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಮೊಳಕೆ ಕಟ್ಟಿದ ಹುರುಳಿಕಾಳು, ಹೆಸರು ಕಾಳುಗಳಲ್ಲಿ ಸಮೃದ್ಧವಾಗಿರುವ ಪೋಷಕಾಂಶ ಅಂಥೇಳಿ ಕೇಳಿದ್ದಾರೆ. ಆಯ್ಕೆಗಳು ಈ ರೀತಿಯಾಗಿವೆ: ಸರಳ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಖನಿಜಗಳು, ಲಿಪಿಡ್. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಖನಿಜಗಳು. ಏಕದಳ ಧಾನ್ಯಗಳಾದ ಅಕ್ಕಿ, ರಾಗಿ, ಜೋಳ, ಗೋಧಿ ಮುಂತಾದ ಆಹಾರ ಪದಾರ್ಥಗಳಲ್ಲಿ ಸಮೃದ್ಧವಾಗಿರುವ ಪೋಷಕಾಂಶ ಇದಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು ಪ್ರೋಟೀನ್, ಜೀವಸತ್ವಗಳು ಮತ್ತು ಖನಿಜಗಳು, ಲಿಪಿಡ್, ಕಾರ್ಬೋಹೈಡ್ರೇಟ್ಗಳು ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ಕಾರ್ಬೋಹೈಡ್ರೇಟ್ಗಳು. ಇನ್ನು ಮುಂದಿನ ಪ್ರಶ್ನೆ, ರಾಗಿ, ಸಜ್ಜೆ, ನವಣೆ, ಆರ್ಕ್ ಮುಂತಾದ ಸಿರಿಧಾನ್ಯಗಳಲ್ಲಿ ನಾರಿನಂಶ ಹೆಚ್ಚಾಗಿರುವುದರಿಂದ ನಾರಿನಾಂಶದ ಆಹಾರವನ್ನು ಸೇವಿಸುವುದು ಅತ್ಯವಶ್ಯಕವಾಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದರೆ ಆಯ್ಕೆಗಳು ಪಚನ ಕ್ರಿಯೆಗೆ ಸಹಕರಿಸಿ ಮಲಬದ್ಧತೆ ನಿವಾರಿಸುತ್ತದೆ, ಬಿ, ತಾಪ ನಿಯಂತ್ರಕಗಳಾಗಿ ದೇಹದ ತಾಪವನ್ನು ಸಮಸ್ಥಿತಿಯಲ್ಲಿಡುತ್ತವೆ, ಸಿ, ನೀವು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡಿ ರಕ್ತಸ್ರಾವ ತಡೆಯುತ್ತದೆ, ಡಿ, ಏಕೆಂದರೆ ಇವು ಸಂತುಲಿತ ಆಹಾರವಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಪಚನ ಕ್ರಿಯೆಗೆ ಸಹಕರಿಸಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ನಾವು ಸೇವಿಸುವ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶ ಇದಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ, ಕಾರ್ಬೋಹೈಡ್ರೇಟ್ಗಳು, ಲಿಪಿಡ್, ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಗಳು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಕಾರ್ಬೋಹೈಡ್ರೇಟ್ಗಳು. ಈ ಕೆಳಗಿನವುಗಳಲ್ಲಿ ನಾರಿನಂಶವಿರುವ ಪದಾರ್ಥ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು ಬೆಣ್ಣೆ, ಮಾಂಸ, ಅಕ್ಕಿ, ನುಗ್ಗೆಕಾಯಿ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ನುಗ್ಗೆಕಾಯಲ್ಲಿ ಜಾಸ್ತಿ ನಾರಿನಂಶ ಇದೆ. ಹಾಗಾದರೆ ಸ್ನೇಹಿತರೆ, ಇದರಲ್ಲಿ 1ನೇ ಅಧ್ಯಾಯಕ್ಕೆ ಅಂದರೆ ಆಹಾರದ ಘಟಕಗಳು ಬಗ್ಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳು ಮುಗೀತು. ಇನ್ನು ಮುಂದಿನ ಅಧ್ಯಾಯ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಇದರಲ್ಲಿ LB ಆಧಾರಿತ ಪ್ರಶ್ನೋತ್ತರಗಳನ್ನು ಬೇಗ ನೋಡಿಬಿಡೋಣ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆಗಳು 1, ಕೆಲವು ಪದಾರ್ಥಗಳನ್ನು ಒಂದಕ್ಕಿಂತ ಹೆಚ್ಚು ವಿಧದ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಹೇಳಿಕೆ 2, ಒಂದಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ಬಳಸಿ ಯಾವುದೇ ವಸ್ತುವನ್ನು ತಯಾರಿಸಲು ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರೆ. ಆಯ್ಕೆಗಳು ಹೇಳಿಕೆ 1 ಮಾತ್ರ ಸರಿ, 2 ಮಾತ್ರ ಸರಿ, 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, 1 ಮಾತ್ರ ಸರಿ. ಮುಂದಿನ ಪ್ರಶ್ನೆ, ಕಿರಾಣಿ ಅಂಗಡಿಯವನು ಎಲ್ಲ ವಿಧದ ಬಿಸ್ಕೆಟ್ಗಳನ್ನು ಒಂದು ಕಡೆ, ಎಲ್ಲ ಸೋಪುಗಳನ್ನು ಇನ್ನೊಂದು ಕಡೆ, ಹಾಗೆಯೇ ಬೇಳೆಕಾಳುಗಳನ್ನು ಬೇರೊಂದು ಕಡೆಯಲ್ಲಿ ಸಂಗ್ರಹಿಸುತ್ತಾನೆ. ಇದರಿಂದ ಏನು ತಿಳಿದು ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು
ಅವುಗಳನ್ನು ಗುರುತಿಸಲು ಸುಲಭವಾಗುವುದಿಲ್ಲ. ವಸ್ತುಗಳನ್ನು ಹುಡುಕಲು ಹೆಚ್ಚು ಸಮಯ ಬೇಕಾಗುತ್ತದೆ. ವಸ್ತುಗಳನ್ನು ಗುರುತಿಸಲು ಸುಲಭವಾಗುತ್ತದೆ. ಡಿ, ಮೇಲಿನ ಎಲ್ಲವೂ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ವಸ್ತುಗಳನ್ನು ಗುರುತಿಸಲು ಸುಲಭ ಆಗುತ್ತೆ, ಹೀಗಾಗಿ ಅವನು ಬೇರೆ ಬೇರೆ ಕಡೆ ಇಡ್ತಾನೆ. ಮುಂದಿನ ಪ್ರಶ್ನೆ, ಬೇಕರಿ ಅವನು ಕೆಲವು ಆಹಾರ ಪದಾರ್ಥಗಳನ್ನು ಗಾಜಿನ ಡಬ್ಬಗಳಲ್ಲಿ ಸಂಗ್ರಹಿಸುತ್ತಾನೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಆಯ್ಕೆಗಳು: ಅಪಾರದರ್ಶಕ ವಸ್ತು ಆಗಿದೆ, ಬಿ ಪಾರದರ್ಶಕ ವಸ್ತು ಆಗಿದೆ, ಸಿ ಅರೆ ಪಾರದರ್ಶಕ ವಸ್ತು ಆಗಿದೆ, ಡಿ ಮೇಲಿನ ಎಲ್ಲವೂ ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂದರೆ ಗಾಜು ಒಂದು ಪಾರದರ್ಶಕ ವಸ್ತು ಆಗಿದೆ. ಮುಂದಿನ ಪ್ರಶ್ನೆ, ಮುಚ್ಚಿರುವ ಮರದ ಪೆಟ್ಟಿಗೆಯಲ್ಲಿ ಏನನ್ನು ಇಟ್ಟಿದೆ ಎಂಬುದನ್ನು ಹೇಳಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕಾರಣ ಮರದ ಪೆಟ್ಟಿಗೆಯು ಆಯ್ಕೆಗಳು ಈ ರೀತಿಯಾಗಿವೆ: ಅಪಾರದರ್ಶಕ ವಸ್ತುವಾಗಿದೆ, ಪಾರದರ್ಶಕ ವಸ್ತುವಾಗಿದೆ, ಎ ಮತ್ತು ಬಿ ಎರಡೂ ಸರಿ, ಬಿ ಮಾತ್ರ ಸರಿ ಅಂತ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ, ಅಪಾರದರ್ಶಕ ವಸ್ತು ಆಗಿದೆ. ಯಾಕಂದರೆ ಮರದ ಪೆಟ್ಟಿಗೆಯಲ್ಲಿರೋದು ಏನೂ ಕಾಣೋದಿಲ್ಲ, ಅಪಾರದರ್ಶಕ ವಸ್ತು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವ ಉದ್ದೇಶ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಆಯ್ಕೆಗಳು: ಪದಾರ್ಥಗಳ ಗುಣಗಳನ್ನು ತಿಳಿಯಲು ಸಹಾಯವಾಗುತ್ತದೆ, ಬಿ ಪದಾರ್ಥಗಳನ್ನು ಗುರುತಿಸಲು ಸಹಾಯವಾಗುತ್ತದೆ, ಸಿ ನಮ್ಮ ಅನುಕೂಲಕ್ಕಾಗಿ, ಡಿ ಮೇಲಿನ ಎಲ್ಲವೂ ಅಂತ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ರವಿಯು ಒಂದು ಬೇಕರಿಯಲ್ಲಿ ಅರ್ಧದಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ 2 ರಿಂದ 3 ಚಮಚಗಳಷ್ಟು ಸೀಮೆ ಎಣ್ಣೆಯನ್ನು ಹಾಕ್ತಾನೆ. ಕೆಲವು ನಿಮಿಷಗಳ ಕಾಲ ಹಾಗೆಯೇ ಬಿಡ್ತಾನೆ. ಈ ಪ್ರಯೋಗದಲ್ಲಿ ರವಿಯು ಗಮನಿಸುವ ಅಂಶ ಏನು ಅಂತ ಹೇಳಿ ಕೇಳ್ತಾರೆ. ಆಯ್ಕೆಗಳು: ನೀರು ಸೀಮೆ ಎಣ್ಣೆಯ ಮೇಲೆ ತೇಲುತ್ತದೆ, ಬಿ ನೀರು ಮತ್ತು ಸೀಮೆ ಎಣ್ಣೆ ಸಂಪೂರ್ಣವಾಗಿ ಬೆರೆಯುತ್ತದೆ, ಸಿ ನೀರು ಮತ್ತು ಸೀಮೆ ಎಣ್ಣೆ ಪ್ರತ್ಯೇಕಗೊಳ್ಳುವುದಿಲ್ಲ, ಡಿ ಸೀಮೆ ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ಸೀಮೆ ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ. ಮುಂದಿನ ಪ್ರಶ್ನೆ, ಲೋಹಗಳು ಸಾಮಾನ್ಯವಾಗಿ ಹೊಳಪನ್ನು ಕಳೆದುಕೊಳ್ಳಲು ಕಾರಣ ಅಂತೇಳಿ ಕೇಳ್ತಾರೆ. ಆಯ್ಕೆಗಳು: ವಾತಾವರಣದಲ್ಲಿರುವ ಗಾಳಿಯ ವರ್ತನೆಯಿಂದ, ಆಪ್ಷನ್ ಬಿ ವಾತಾವರಣದಲ್ಲಿರುವ ತೇವಾಂಶದ ವರ್ತನೆಯಿಂದ, ಆಪ್ಷನ್ ಸಿ ವಾತಾವರಣದಲ್ಲಿರುವ ಗಾಳಿ ಮತ್ತು ತೇವಾಂಶಗಳ ವರ್ತನೆಯಿಂದ, ಆಪ್ಷನ್ ಡಿ ವಾತಾವರಣದಲ್ಲಿರುವ ಧೂಳಿನಿಂದ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ವಾತಾವರಣದಲ್ಲಿರುವ ಗಾಳಿ ಮತ್ತು ತೇವಾಂಶಗಳ ವರ್ತನೆಯಿಂದ. ಇನ್ನು ಮುಂದಿನ ಪ್ರಶ್ನೆ, ಸ್ಪಂಜಿನ ತುಂಡಿನ ಗಾತ್ರವನ್ನು ಸುಲಭವಾಗಿ ಕುಗ್ಗಿಸಬಹುದು. ಇದಕ್ಕೆ ಕಾರಣ ಅಂತಂದರೆ ಆಪ್ಷನ್ ಎ, ಸ್ಪಂಜಿನ ತುಂಡಿನಲ್ಲಿ ಅಣುಗಳ ನಡುವೆ ಸಾಕಷ್ಟು ಅವಕಾಶವಿರುತ್ತದೆ, ಆಪ್ಷನ್ ಬಿ ಸ್ಪಂಜಿನ ಅವಕಾಶಗಳಲ್ಲಿ ಗಾಳಿಯು ಇರುವುದಿಲ್ಲ, ಸಿ ಸ್ಪಂಜು ಹಗುರವಾಗಿರುತ್ತದೆ, ಡಿ ಮೇಲಿನ ಎಲ್ಲವೂ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಮೇಲಿನ ಎಲ್ಲವೂ ಕೂಡ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಂತ ಹೇಳ್ತಾರೆ. ಆಯ್ಕೆಗಳು: ಎ ಸಿಮೆಂಟ್ ಗೋಡೆ ಅಪಾರದರ್ಶಕ, ಟ್ರೇಸಿಂಗ್ ಹಾಳೆ ಪಾರದರ್ಶಕ, ಗಾಜು ಅಪಾರದರ್ಶಕ, ನೀರು ಅರೆ ಪಾರದರ್ಶಕ ಅಂತ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಸಿಮೆಂಟ್ ಗೋಡೆ ಅಪಾರದರ್ಶಕ. ಒಂದು ಬೀಕರ್ನಲ್ಲಿ ಅರ್ಧದಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ 1 ರಿಂದ 2 ಚಮಚದಷ್ಟು ಸೀಮೆ ಸುಣ್ಣದ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಕಿ ಕೆಲವು ನಿಮಿಷಗಳವರೆಗೆ ಕಾಯಿರಿ. ಈ ಪ್ರಯೋಗದಲ್ಲಿ ಗಮನಿಸಬಹುದಾದ ಅಂಶ ಏನು ಅಂತ ಹೇಳಿ ಕೇಳ್ತಾರೆ. ಆಯ್ಕೆಗಳು ಇಂತಿವೆ: ಎ ಸೀಮೆ ಸುಣ್ಣದ ಪುಡಿ ನೀರಿನಲ್ಲಿ ಕರಗುವುದಿಲ್ಲ, ಬಿ ತುಂಬ ಹೊತ್ತು ಕದಡಿದ ನಂತರವೂ ಸೀಮೆ ಸುಣ್ಣದ ಪುಡಿ ಕಾಣದಂತಾಗುತ್ತದೆ, ಸಿ ಸ್ವಲ್ಪ ಸಮಯದ ನಂತರ ಸೀಮೆ ಸುಣ್ಣದ ಪುಡಿ ಬೀಕರಿನಲ್ಲೇ ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ, ಡಿ ಮೇಲಿನ ಎಲ್ಲವೂ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಯಾಕಂದರೆ ಸುಣ್ಣ ತಳಭಾಗದಲ್ಲಿನೂ ಕುಂದಿರ್ಬೋದು ಅಥವಾ ಅದು ಕಾಣದಂತೆ
ಅದು ಕರಗಿ ಹೋಗ್ಬೋದು, ಇದನ್ನು ಕೂಡ ಕರಗಿ ಹೋಗ್ತದೆ ಅಂಥೇಳಿ. ಹೀಗಾಗಿ ಡಿ ಮೇಲಿನ ಎಲ್ಲವೂ. ಇಲ್ಲಿ ಮುಂದಿನ ಪ್ರಶ್ನೆ, ಶಿಕ್ಷಕರು ಕೆಲವು ಪದಾರ್ಥಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅವುಗಳನ್ನು ಕಠಿಣತೆ ಮತ್ತು ಮೃದು ಗುಣಗಳ ಆಧಾರದ ಮೇಲೆ ವರ್ಗೀಕರಿಸಲು ತಿಳಿಸುತ್ತಾರೆ. ಸ್ವಾತಿ ಎಂಬ ವಿದ್ಯಾರ್ಥಿನಿಯು ಕಬ್ಬಿಣವನ್ನು ಕಠಿಣತೆಯ ಗುಂಪಿಗೆ ಸೇರಿಸುತ್ತಾಳೆ. ಇದಕ್ಕೆ ಕಾರಣ ಅಂಥೇಳಿ ಕೇಳ್ತಾರೆ. ಏಕೆ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ ಆಯ್ಕೆಗಳು: ಎ, ಕಬ್ಬಿಣದ ಮೇಲೆ ಸುಲಭವಾಗಿ ಗೀಚಬಹುದು. ಬಿ, ಕಬ್ಬಿಣವನ್ನು ಸುಲಭವಾಗಿ ಕುಗ್ಗಿಸಬಹುದು. ಸಿ, ಕಬ್ಬಿಣವನ್ನು ಕುಗ್ಗಿಸುವುದು ಕಷ್ಟ. ಡಿ, ಕಬ್ಬಿಣವು ಹೊಳಪನ್ನು ಹೊಂದಿದೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಕಬ್ಬಿಣವನ್ನು ಕುಗ್ಗಿಸುವುದು ಕಷ್ಟ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಲೋಹದ ಲಕ್ಷಣ ಯಾವುದು ಅಂತೇಳಿ ಕೇಳ್ತಾರೆ. ಇದರಲ್ಲಿ ಆಯ್ಕೆಗಳು: ಸಾಮಾನ್ಯವಾಗಿ ಲೋಹಗಳು ಹೊಳಪನ್ನು ಹೊಂದಿರುವುದಿಲ್ಲ. ಬಿ, ಕೆಲವು ಲೋಹಗಳ ಮೇಲೆ ಗಾಳಿ ಮತ್ತು ತೇವಾಂಶ ಪ್ರಭಾವ ಬೀರುತ್ತದೆ. ಸಿ, ಲೋಹಗಳ ಮೇಲೆ ಗಾಳಿ ಮತ್ತು ತೇವಾಂಶ ಯಾವುದೇ ಪ್ರಭಾವ ಬೀರುವುದಿಲ್ಲ. ಡಿ, ಕೊಠಡಿ ಉಷ್ಣತೆಯಲ್ಲಿ ಕೆಲವು ಲೋಹಗಳು ಅನಿಲ ಸ್ಥಿತಿಯಲ್ಲಿರುತ್ತವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ಕೆಲವು ಲೋಹಗಳ ಮೇಲೆ ಗಾಳಿ ಮತ್ತು ತೇವಾಂಶ ಪ್ರಭಾವ ಬೀರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪ್ಲಾಸ್ಟಿಕ್ನಿಂದ ತಯಾರಿಸುವ ವಸ್ತುಗಳ ಗುಂಪು ಅಂತೇಳಿ ಕೇಳ್ತಾರೆ. ಆಯ್ಕೆಗಳು ಈ ರೀತಿಯಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಆಟಿಕೆಗಳು, ಪಾಲಿಥೀನ್ ಚೀಲ, ಬಕೆಟ್ಗಳು ಪ್ಲಾಸ್ಟಿಕ್ನಿಂದ ತಯಾರಿಸುವ ವಸ್ತುಗಳ ಗುಂಪಾಗಿದೆ. ಮುಂದಿನ ಪ್ರಶ್ನೆ, ಕುರ್ಚಿಯನ್ನು ತಯಾರಿಸಲು ಬಳಸಬಹುದಾದ ಪದಾರ್ಥಗಳು: ಗಾಜು, ಪ್ಲಾಸ್ಟಿಕ್, ಚರ್ಮ, ಮರ. ಇಲ್ಲಿ ಆಯ್ಕೆಗಳು: 1ರಿಂದ ಮಾತ್ರ, 1 ಮತ್ತು 2ರಿಂದ, 3 ಮತ್ತು 4ರಿಂದ, ಡಿ 2 ಮತ್ತು 4ರಿಂದ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, 2 ಮತ್ತು 4ರಿಂದ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳ ಸರಿಹೊಂದಿಸಿದ ಉತ್ತರ ಅಂತೇಳಿ ಕೇಳ್ತಾರೆ. ಇನ್ನು ಪದಾರ್ಥಗಳು: ಮರ, ಹತ್ತಿ, ಗಾಜು, ಚಿನ್ನ. ಪದಾರ್ಥಗಳಿಂದ ಮಾಡಲ್ಪಟ್ಟ ವಸ್ತುಗಳು: ಬಟ್ಟೆ, ಕನ್ನಡಿ, ಬಾಗಿಲು, ಪುಸ್ತಕ, ಉಂಗುರ. ಇದರಲ್ಲಿ ಆಯ್ಕೆಗಳು ಈ ರೀತಿಯಾಗಿದ್ದು, ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, 1 ಮರ, ಬಾಗಿಲು, ಹತ್ತಿ, ಬಟ್ಟೆ, ಗಾಜು, ಕನ್ನಡಿ, ಚಿನ್ನ, ಉಂಗುರ. ಮುಂದಿನ ಪ್ರಶ್ನೆ, ಪದಾರ್ಥಗಳ ಗುಣಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆಗಳು: 1, ಸೀಮೆ ಸುಣ್ಣಕ್ಕೆ ಹೊಳಪಿದೆ. 2, ಕಬ್ಬಿಣಕ್ಕೆ ಹೊಳಪಿಲ್ಲ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, 2 ಹೇಳಿಕೆಗಳು ಕೂಡ ತಪ್ಪಾಗಿದೆ. ಇನ್ನು ಕೆಳಗಿನವುಗಳಲ್ಲಿ ಹೊಳಪಿರುವಂತಹ ವಸ್ತುಗಳ ಸರಿಯಾದ ಗುಂಪು ಅಂತೇಳಿ ಕೇಳ್ತಾರೆ. ಆಯ್ಕೆಗಳು ಈ ರೀತಿಯಾಗಿದ್ದು, ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ತಾಮ್ರದ ತಂತಿ, ಚಿನ್ನ, ಅಲ್ಯೂಮಿನಿಯಂ. ಮುಂದಿನ ಪ್ರಶ್ನೆ, ಚಿತ್ರಗಳಲ್ಲಿರುವ ವಸ್ತುಗಳಲ್ಲಿ ಅತ್ಯಂತ ಕಠಿಣವಾದ ವಸ್ತು ಅಂಥೇಳಿ ಕೇಳ್ತಾರೆ. ಚಿತ್ರಗಳನ್ನು ಗಮನಿಸಿರಿ ಸ್ನೇಹಿತರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಕಬ್ಬಿಣದ ಮೊಳೆ ಅತ್ಯಂತ ಕಠಿಣವಾದದ್ದು. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತೇಳಿ ಕೇಳ್ತಾರೆ. ಹೇಳಿಕೆ ಈ ರೀತಿಯಾಗಿವೆ. ಎ, ಪೆಟ್ರೋಲ್ ನೀರಿನ ಜೊತೆ ಸಂಪೂರ್ಣವಾಗಿ ಬೆರೆಯುತ್ತದೆ. ಬಿ, ವಿನೆಗರ್ ಮತ್ತು ನೀರು ಸಂಪೂರ್ಣವಾಗಿ ಬೆರೆಯುತ್ತದೆ. ಸಿ, ಕೊಬ್ಬರಿ ಎಣ್ಣೆ ಮತ್ತು ನೀರು ಸಂಪೂರ್ಣವಾಗಿ ಬೆರೆಯುತ್ತದೆ. ಡಿ, ನಿಂಬೆ ರಸ ಮತ್ತು ನೀರು ಸಂಪೂರ್ಣವಾಗಿ ಬೆರೆಯುವುದಿಲ್ಲ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ವಿನೆಗರ್ ಮತ್ತು ನೀರು ಸಂಪೂರ್ಣವಾಗಿ ಬೆರೆಯುತ್ತದೆ. ಮುಂದಿನ ಪ್ರಶ್ನೆ, ನೀರಿನಲ್ಲಿ ಕರಗದ ವಸ್ತು ಅಂತೇಳಿ ಕೇಳ್ತಾರೆ. ಆಯ್ಕೆಗಳು: ಉಪ್ಪು, ಸಕ್ಕರೆ, ಮರಳು, ತಾಮ್ರದ ಸಲ್ಫೇಟ್. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಮರಳು. ಮರಳು ಮಾತ್ರ ನೀರಿನಲ್ಲಿ ಕರಗದೇ ಇಲ್ಲ.
ಮುಂದಿನ ಪ್ರಶ್ನೆ, ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಮತ್ತು ಸಸ್ಯಗಳ ಉಳಿವಿಗೆ ನೀರಿನಲ್ಲಿ ಕರಗಿದೆ ಆಕ್ಸಿಜನ್ ತುಂಬ ಅಗತ್ಯ ಎಂಬ ಹೇಳಿಕೆಯು ಇದನ್ನು ಸಮರ್ಥಿಸುತ್ತದೆ. ಆಯ್ಕೆಗಳು: ಎ, ಕೆಲವು ಅನಿಲಗಳು ನೀರಿನಲ್ಲಿ ಕರಗುತ್ತವೆ. ಬಿ, ಆಕ್ಸಿಜನ್ ನೀರಿನಲ್ಲಿ ಕರಗುವುದಿಲ್ಲ. ಸಿ, ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ಆಕ್ಸಿಜನ್ ಅಗತ್ಯವಿಲ್ಲ. ಡಿ, ನೀರಿನಲ್ಲಿ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳು ಉಸಿರಾಡುತ್ತವೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ನೀರಿನಲ್ಲಿ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳು ಉಸಿರಾಡುತ್ತವೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ನೀರಿನ ಮೇಲೆ ತೇಲುವ ವಸ್ತು ಅಂತೇಳಿ ಕೇಳ್ತಾರೆ. ಆಯ್ಕೆ: ಎಲೆ, ಕಲ್ಲು, ಕಬ್ಬಿಣದ ಮೊಳೆ, ನಾಣ್ಯ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ನೀರಿನಲ್ಲಿ ತೇಲುವ ವಸ್ತು ಅಂತಂದರೆ ಎಲೆ ಮಾತ್ರ ತೇಲುತ್ತೆ. ಹಾಗಾದರೆ ಸ್ನೇಹಿತರೆ, ಮುಂದಿನ ಅಧ್ಯಾಯ ಅಥವಾ ಘಟಕವನ್ನು ನೋಡೋಣ. ಇದು 3ನೇ ಘಟಕ, 6ನೇ ತರಗತಿಯ 3ನೇ ಘಟಕ, ಪದಾರ್ಥಗಳನ್ನು ಬೇರ್ಪಡಿಸುವಿಕೆ. ಇಲ್ಲಿ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮಿಶ್ರಣಗಳಿಂದ ಘಟಕ ವಸ್ತುಗಳನ್ನು ಬೇರ್ಪಡಿಸುವ ಸರಿಯಾದ ಉದ್ದೇಶ ಗುರುತಿಸಿ ಅಂತ ಕೇಳ್ತಾರೆ. ಯಾವ್ಯಾವ ಉದ್ದೇಶ ಅಂತ. ಆಯ್ಕೆ: ಎ, ಅಶುದ್ಧಕಾರಕ ಅಥವಾ ಹಾನಿಕಾರಕ ಘಟಕಗಳನ್ನು ತೆಗೆಯಲು. ಉಪಯುಕ್ತವಲ್ಲದ ಘಟಕಗಳನ್ನು ತೆಗೆಯಲು. ಸಿ, ಉಪಯುಕ್ತವಾದ ಘಟಕಗಳನ್ನು ಪ್ರತ್ಯೇಕಗೊಳಿಸುವುದು. ಡಿ, ಮೇಲಿನ ಎಲ್ಲವೂ. ಇದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ಮೇಲಿನ ಎಲ್ಲ ಉದ್ದೇಶಗಳಿಂದ ಅವುಗಳನ್ನು ಬೇರ್ಪಡಿಸ್ತಾರೆ. ಮುಂದಿನ ಪ್ರಶ್ನೆ, ಮಿಶ್ರಣದಿಂದ ಪದಾರ್ಥಗಳನ್ನು ಬೇರ್ಪಡಿಸಬೇಕಾದರೆ ಮಿಶ್ರಣವು ಹೊಂದಿರಬೇಕಾದ ಭೌತ ಸ್ಥಿತಿ ಯಾವುದು ಅಂತ ಕೇಳ್ತಾರೆ. ಆಯ್ಕೆ: ಘನ, ದ್ರವ, ಅನಿಲ, ಮೇಲಿನ ಎಲ್ಲವೂ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಡಿ, ಮೇಲಿನ ಎಲ್ಲವೂ. ಇನ್ನು ಮಿಶ್ರಣದಿಂದ ಘಟಕಗಳನ್ನು ಬೇರ್ಪಡಿಸುವುದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸ್ನೇಹಿತರೆ, ಎಕ್ಸಾಮ್ನಲ್ಲಿ ಹೇಳಿಕೆಗಳ ಪ್ರಶ್ನೆಗಳನ್ನು ತುಂಬ ಕೇಳ್ತಾರೆ. ಇದನ್ನು ಗಮನಿಸಿ ನೋಡಿ. ಇದರಲ್ಲಿ ಹೇಳಿಕೆ 1, ಮಿಶ್ರಣದ ಅನುಪಯುಕ್ತ ಘಟಕಗಳನ್ನು ನಾವು ಎಸೆಯುತ್ತೇವೆ. ಹೇಳಿಕೆ 2, ಮಿಶ್ರಣದ ಉಪಯುಕ್ತ ಘಟಕಗಳನ್ನು ಬಳಸುತ್ತೇವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, 2 ಹೇಳಿಕೆಗಳು ಕೂಡ ಸರಿಯಾಗಿವೆ. ಚಿತ್ರವನ್ನು ಗಮನಿಸಿ ಸ್ನೇಹಿತರೆ. ಮೇಲಿನ ಚಿತ್ರದಲ್ಲಿನ ವಿಧಾನದಿಂದ ಕೆಳಗಿನ ಯಾವ ಮಿಶ್ರಣದ ಘಟಕ ವಸ್ತುಗಳನ್ನು ಬೇರ್ಪಡಿಸಬಹುದು ಅಂತೇಳಿ ಕೇಳ್ತಾರೆ. ಆಯ್ಕೆ: ನೀರು ಮತ್ತು ಎಣ್ಣೆಯ ಮಿಶ್ರಣ, ನೀರಿನಲ್ಲಿರುವ ಮರದ ಹೊಟ್ಟು. ಸಿ, ನೀರಿನಲ್ಲಿ ಕರಗಿದ ಉಪ್ಪು. ಡಿ, ಹಾಲಿನಲ್ಲಿ ಕರಗಿರುವ ಸಕ್ಕರೆ. ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ನೀರಿನಲ್ಲಿರುವ ಮರದ ಹೊಟ್ಟನ್ನು ಬೇರ್ಪಡಿಸಬಹುದು. ಸತೀಶನ ತಾಯಿಯು ಚಹಾ ಮಾಡುವಾಗ ಜರಡಿಯನ್ನು ಬಳಸಿ ಚಹಾ ಎಲೆಗಳನ್ನು ಬೇರ್ಪಡಿಸುತ್ತಿರುವುದನ್ನು ಗಮನಿಸ್ತಾನೆ. ಇನ್ನು ಸತೀಶನ ತಾಯಿಯು ಹೀಗೆ ಮಾಡುವುದರ ಉದ್ದೇಶ ಏನು ಅಂತೇಳಿ ಕೇಳ್ತಾರೆ. ಇದರಲ್ಲಿ ಆಯ್ಕೆಗಳು: ಎ, ಹಾನಿಕಾರಕ ಘಟಕಗಳನ್ನು ಬೇರ್ಪಡಿಸಲು. ಬಿ, 2 ಪ್ರತ್ಯೇಕ ಆದರೆ ಉಪಯುಕ್ತವಾದ ಘಟಕಗಳನ್ನು ಬೇರ್ಪಡಿಸಲು. ಸಿ, ಉಪಯುಕ್ತವಲ್ಲದ ಘಟಕಗಳನ್ನು ಬೇರ್ಪಡಿಸಲು. ಡಿ, ವಿಷಪೂರಿತ ಘಟಕಗಳನ್ನು ಬೇರ್ಪಡಿಸಲು ಅಂತ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಉಪಯುಕ್ತವಲ್ಲದ ಘಟಕಗಳನ್ನು ಬೇರ್ಪಡಿಸಲು. ಮುಂದಿನ ಪ್ರಶ್ನೆ, ಮರಳಿನಲ್ಲಿರುವ ಕಲ್ಲುಗಳನ್ನು ಬೇರ್ಪಡಿಸಲು ಜರಡಿ ಹಿಡಿಯುವಿಕೆ ಸೂಕ್ತವಾದ ವಿಧಾನ. ಇದಕ್ಕೆ ಕಾರಣ ಏನು? ಆಯ್ಕೆಗಳು: ಎ, ಮರಳಿನಂತಹ ಸಣ್ಣ ಕಣಗಳು ಜರಡಿಯ ರಂಧ್ರಗಳಿಂದ ಹಾದು ಹೋಗುವುದಿಲ್ಲ. ಬಿ, ಕಲ್ಲುಗಳಂತಹ ದೊಡ್ಡ ಗಾತ್ರದ ಅಶುದ್ಧಕಾರಕಗಳು ಜರಡಿಯಲ್ಲಿ ಉಳಿದುಕೊಳ್ಳುವುದಿಲ್ಲ. ಸಿ, ಮರಳಿನಂತಹ ಸಣ್ಣ ಕಣಗಳು ಜರಡಿಯ ಮೇಲೆ ಉಳಿದುಕೊಳ್ಳುತ್ತವೆ. ಡಿ, ಮರಳಿನಂಥ ಸಣ್ಣ ಕಣಗಳು ಜರಡಿಯ ರಂಧ್ರಗಳಿಂದ ಹಾದು ಹೋಗುತ್ತವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ಮರಳಿನಂತಹ ಸಣ್ಣ ಕಣಗಳು ಜರಡಿಯ ರಂಧ್ರಗಳಿಂದ ಹಾದು ಹೋಗುತ್ತವೆ. ಮುಂದಿನ ಪ್ರಶ್ನೆ, ರೈತರು ಭಾರವಾದ ಧಾನ್ಯದ ಕಾಳುಗಳಿಂದ ಹಗುರವಾದ ಹೊಟ್ಟಿನ ಕಣಗಳನ್ನು ಬೇರ್ಪಡಿಸಲು ತೂರುವಿಕೆಯ ವಿಧಾನವನ್ನು ಅನುಸರಿಸ್ತಾರೆ. ಇದಕ್ಕೆ ಕಾರಣ ಏನು ಅಂತೇಳಿ ಕೇಳ್ತಾರೆ.
ಎ. ಹೊಟ್ಟಿನ ಕಣಗಳನ್ನು ಗಾಳಿಯು ದೂರ ಕೊಂಡೊಯ್ಯುತ್ತದೆ. ಬಿ. ಧಾನ್ಯವು ಹೊಟ್ಟಿನಿಂದ ಬೇರ್ಪಡುತ್ತದೆ. ಸಿ. ಪ್ರತ್ಯೇಕಗೊಂಡ ಹೊಟ್ಟನ್ನು ದನಕರುಗಳ ಮೇವಿಗೆ ಬಳಸಲಾಗುತ್ತದೆ. ಡಿ. ಮೇಲಿನ ಎಲ್ಲವೂ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಯಾಕಂದರೆ ಹೊಟ್ಟಿನ ಕಣಗಳಿಂದ ಗಾಳಿ ಬರೋದ್ರಿಂದ ದೂರ ಆಗುತ್ತೆ. ಇನ್ನು ಧಾನ್ಯವು ಹೊಟ್ಟೆಯಿಂದ ಬೇರ್ಪಡುತ್ತೆ. ಇನ್ನು ಪ್ರತ್ಯೇಕಗೊಂಡ ಹೊಟ್ಟನ್ನು ದನಕರುವಿಗೆ ಮೇವುಗಳನ್ನಾಗಿ ಬಳಸ್ತಾರೆ. ಹೀಗಾಗಿ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಮಣ್ಣು ಮಿಶ್ರಿತ ನೀರಿನಿಂದ ಸ್ವಚ್ಛವಾದ ನೀರನ್ನು ಬೇರ್ಪಡಿಸಲು ಅನುಸರಿಸಬೇಕಾದ ಬೇರ್ಪಡಿಸುವಿಕೆ ವಿಧಾನಗಳು ಕ್ರಮವಾಗಿ. ಇದರಲ್ಲಿ ಆಯ್ಕೆಗಳು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ, ಬಸಿಯುವಿಕೆ, ಸೋಸುವಿಕೆ. ಸೋಸುವಿಕೆ, ಬಸಿಯುವಿಕೆ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ. ಸಿ. ಬಸಿಯುವಿಕೆ, ಸೋಸುವಿಕೆ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ. ಡಿ. ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ, ಸೋಸುವಿಕೆ, ಬಸಿಯುವಿಕೆ ಅಂತೇಳಿ ಹೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ, ಬಸಿಯುವಿಕೆ, ಸೋಸುವಿಕೆ. ಈ ರೀತಿಯಾಗಿ ಕ್ರಮದಿಂದ ಬೇರ್ಪಡಿಸಬೇಕು. ಇನ್ನು ಮುಂದಿನ ಪ್ರಶ್ನೆ, ಉಪ್ಪಿನ ಪರ್ಯಾಪ್ತ ದ್ರಾವಣವನ್ನು ಕಾಯಿಸುವುದರಿಂದ. ಹೇಳಿಕೆ ಎ. ಅದರಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಉಪ್ಪನ್ನು ಕರಗಿಸಲು ಸಾಧ್ಯವಿಲ್ಲ. ಬಿ. ಅದರಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಉಪ್ಪನ್ನು ಕರಗಿಸಬಹುದು ಅಂತ ಹೇಳ್ತಾರೆ. ಇದರಲ್ಲಿ ಆಯ್ಕೆ ಸಿ. ಎ ಮತ್ತು ಬಿ ಎರಡೂ ಹೇಳಿಕೆಗಳು ಸರಿ. ಡಿ. ಎ ಮತ್ತು ಬಿ ಎರಡು ಹೇಳಿಕೆಗಳು ತಪ್ಪು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ಅದರಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಉಪ್ಪನ್ನು ಕರಗಿಸಬಹುದು. ಮುಂದಿನ ಪ್ರಶ್ನೆ, ಭತ್ತದ ಪೈರಿನಿಂದ ಧಾನ್ಯಗಳನ್ನು ಬೇರ್ಪಡಿಸುವುದು ಬಡಿಯುವಿಕೆ, ಅಕ್ಕಿಯಿಂದ ಕಲ್ಲುಗಳನ್ನು ಬೇರ್ಪಡಿಸುವುದು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ಕೈಯಿಂದ ಆಯಿಸುವಿಕೆ. ಸಮುದ್ರದ ನೀರಿನಿಂದ ಉಪ್ಪನ್ನು ತಯಾರಿಸುವ ಹಂತಗಳನ್ನು ಕ್ರಮವಾಗಿ ಜೋಡಿಸಿ ಬರೆದಾಗ ಅಂತೇಳಿ ಕೇಳ್ತಾರೆ. ಇದರಲ್ಲಿ 1. ಸಮುದ್ರದ ನೀರನ್ನು ಆಳವಿಲ್ಲದ ಗುಂಡಿಗಳಲ್ಲಿ ಸಂಗ್ರಹಿಸುವುದು. ಮಿಶ್ರಣದಲ್ಲಿರುವ ಲವಣವನ್ನು ಶುದ್ಧೀಕರಿಸಿ ಸಾಮಾನ್ಯ ಉಪ್ಪನ್ನು ಪಡೆಯುವುದು. 3. ಗುಂಡಿಗಳಲ್ಲಿ ಸಂಗ್ರಹಿಸಿದ ನೀರನ್ನು ಆವಿಯಾಗಲು ಬಿಡುವುದು. 4. ಶುದ್ಧೀಕರಿಸಿದ ಸಾಮಾನ್ಯ ಉಪ್ಪನ್ನು ಚೀಲಗಳಲ್ಲಿ ತುಂಬುವುದು. ಇದರಲ್ಲಿ ಸರಿಯಾದ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, 1, 3, 2, 4. ಇನ್ನು ಮುಂದಿನ ಪ್ರಶ್ನೆ, ನಿಮಗೆ ಮರಳು ಮತ್ತು ಮರದ ಪುಡಿಯ ಮಿಶ್ರಣವನ್ನು ನೀಡಲಾಗಿದೆ. ಈ ಮಿಶ್ರಣದಿಂದ ಘಟಕ ವಸ್ತುಗಳನ್ನು ಬೇರ್ಪಡಿಸಲು ನೀವು ಆಯ್ಕೆ ಮಾಡಿಕೊಳ್ಳಬೇಕಾದ ಸೂಕ್ತ ವಿಧಾನ ಅಂತೇಳಿ ಕೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ತೂರುವಿಕೆಯ ವಿಧಾನದ ಮೂಲಕ ನಾವು ಬೇರ್ಪಡಿಸಬಹುದು. ಮುಂದಿನ ಪ್ರಶ್ನೆ, ಮಿಶ್ರಣದಿಂದ ಘಟಕ ವಸ್ತುಗಳನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವ ವಿಧಾನದಲ್ಲಿ. ಆಯ್ಕೆಗಳು ಈ ರೀತಿಯಾಗಿವೆ. ಎ. ಭಾರವಾದ ಘಟಕವು ಮೇಲ್ಭಾಗದಲ್ಲಿ ಸಂಗ್ರಹವಾಗುತ್ತವೆ. ಬಿ. ಹಗುರವಾದ ಘಟಕವು ತಳಭಾಗದಲ್ಲಿ ಸಂಗ್ರಹವಾಗುತ್ತವೆ. ಸಿ. ಭಾರವಾದ ಘಟಕವು ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ. ಡಿ. ಭಾರವಾದ ಘಟಕವು ತಳಭಾಗದಲ್ಲಿ ಸಂಗ್ರಹವಾಗುವುದಿಲ್ಲ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಭಾರವಾದ ಘಟಕವು ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ. ಮುಂದಿನ ಪ್ರಶ್ನೆ, ಅಕ್ಕಿ ಮತ್ತು ಬೇಳೆಗಳಲ್ಲಿ ಧೂಳಿನ ಕಣಗಳ ರೀತಿಯ ಹಗುರವಾದ ಅಶುದ್ಧ ಕಾರಕಗಳನ್ನು ಬೇರ್ಪಡಿಸಲು ಬಳಸಬಹುದಾದ ಸೂಕ್ತ ವಿಧಾನ ಯಾವುದು ಅಂತೇಳಿ ಕೇಳ್ತಾರೆ. ಜರಡಿ ಹಿಡಿಯುವಿಕೆ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ, ತೂರುವಿಕೆ, ಸೋಸುವಿಕೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ತೂರುವಿಕೆ. ಮುಂದಿನ ಪ್ರಶ್ನೆ, ನೀರಾವಿಯು ದ್ರವ ರೂಪಕ್ಕೆ ಬದಲಾಗುವ ಕ್ರಿಯೆ ಯಾವುದು ಅಂತ ಕೇಳ್ತಾರೆ. ಸಾಂದ್ರೀಕರಣ, ಆವಿಕರಣ, ತಟಸ್ಥೀಕರಣ, ಗಣನೀಕರಣ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಸಾಂದ್ರೀಕರಣ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗೆ ನೀಡಿರುವ ಮಿಶ್ರಣಗಳನ್ನು ಮತ್ತು ಅವುಗಳ ಬೇರ್ಪಡಿಸುವಿಕೆಯ ವಿಧಾನಗಳ ಹೊಂದಿಸಿದ ಉತ್ತರ ಯಾವುದು ಅಂತ ಹೇಳಿ ಕೇಳ್ತಾರೆ. ಇನ್ನು ಮಿಶ್ರಣಗಳು: ಧಾನ್ಯದಲ್ಲಿರುವ ಕಲ್ಲು, ಮರಳು ಮತ್ತು ನೀರಿನ ಮಿಶ್ರಣ, ಉಪ್ಪು ಮತ್ತು ನೀರಿನ ಮಿಶ್ರಣ, ಹಿಡಿಯುವಿಕೆ, ನೀರಿನ ಮಿಶ್ರಣ, ರಾಗಿ ಮತ್ತು ಮಣ್ಣು. ಇವುಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ
ಆಪ್ಷನ್ ಡಿ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಹೇಳಿಕೆಗಳು ಇವೆ. ಇದರಲ್ಲಿ ಹೇಳಿಕೆ 1, ನೀರಿಗೆ ಉಷ್ಣ ಶಕ್ತಿ ಕೊಟ್ಟಾಗ ಆವಿಯಾಗುತ್ತದೆ. ಹೇಳಿಕೆ 2, ನೀರಾವಿಯನ್ನು ತಂಪು ಮಾಡಿದಾಗ ನೀರು ದ್ರವ ರೂಪಕ್ಕೆ ಬರುತ್ತದೆ. ಇದರಲ್ಲಿ ಆಯ್ಕೆಗಳು ಈ ರೀತಿಯಾಗಿವೆ. ಎ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, 2 ಹೇಳಿಕೆಗಳು ಸರಿ. ಡಿ, 2 ಹೇಳಿಕೆಗಳು ತಪ್ಪು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, 2 ಹೇಳಿಕೆಗಳು ಕೂಡ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ಚಿತ್ರಗಳನ್ನು ಗಮನಿಸಿರಿ ಸ್ನೇಹಿತರೆ. ಮೇಲಿನ ಚಿತ್ರಗಳಲ್ಲಿರುವ ಬೇರ್ಪಡಿಸುವಿಕೆ ವಿಧಾನಗಳು ಕ್ರಮವಾಗಿ ಬರೆಯಿರಿ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಆಯ್ಕೆಗಳು ಈ ರೀತಿಯಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಬಡಿಯುವಿಕೆ, ತೂರುವಿಕೆ, ಜರಡಿ ಹಿಡಿಯುವಿಕೆ, ಶೋಧಿಸುವಿಕೆ ಸರಿಯಾದ ಕ್ರಮ. ಇನ್ನು ಮುಂದಿನ ಪ್ರಶ್ನೆ, ನೀರು ಮತ್ತು ಎಣ್ಣೆಯ ಮಿಶ್ರಣವನ್ನು ಬೇರ್ಪಡಿಸುವ ಸರಿಯಾದ ವಿಧಾನ. ಆಯ್ಕೆ ಎ, ಶೋಧಿಸುವಿಕೆ, ಬಸಿಯುವಿಕೆ, ಜರಡಿ ಹಿಡಿಯುವಿಕೆ, ತೂರುವಿಕೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ಬಸಿಯುವಿಕೆ. ಮುಂದಿನ ಪ್ರಶ್ನೆ, ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸುವ ಸರಿಯಾದ ವಿಧಾನ ಯಾವುದು ಅಂತೇಳಿ ಕೇಳಿದ್ದಾರೆ. ಆಯ್ಕೆ ಸೋಸುವಿಕೆ, ಜರಡಿ ಹಿಡಿಯುವುದು, ಕಡೆಯುವುದು, ಕಾಯಿಸುವುದು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಕಡಿಯುವುದು. ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸುವ ಸರಿಯಾದ ವಿಧಾನ ಅಂತಂದರೆ ಕಡಿಯುವುದು. ಹಾಗಾದರೆ ಸ್ನೇಹಿತರೆ, ಇಲ್ಲಿ 3ನೇ ಘಟಕ ಸಂಪೂರ್ಣ. ಇನ್ನು 4ನೇ ಅಧ್ಯಾಯಕ್ಕೆ ಹೋಗೋಣ. ಸಸ್ಯಗಳನ್ನು ತಿಳಿಯುವುದು. ಮುಂದಿನ ಪ್ರಶ್ನೆ, ಶಲಾಕೆಯ ಭಾಗಗಳನ್ನು ಮೇಲಿನಿಂದ ಕ್ರಮವಾಗಿ ಬರೆಯಿರಿ ಅಂತೇಳಿ ಹೇಳಿದ್ದಾರೆ. ಆಯ್ಕೆಗಳು ಈ ರೀತಿಯಾಗಿವೆ. ಎ, ಶಲಾಕ ನಳಿಕೆ, ಅಂಡಾಶಯ, ಶಲಾಕಾಗ್ರ. ಬಿ, ಅಂಡಾಶಯ, ಶಲಾಕಾಗ್ರ, ಶಲಾಕ ನಳಿಕೆ. ಆಪ್ಷನ್ ಸಿ, ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯ. ಡಿ, ಅಂಡಾಶಯ, ಶಲಾಕ ನಳಿಕೆ, ಶಲಾಕಾಗ್ರ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯ. ಮುಂದಿನ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಹೇಳ್ತಾರೆ. ಕೇಸರ, ಕೇಸರದಂಡ, ಪರಾಗ, ಅಂಡಕ. ಇದರಲ್ಲಿ ಯಾವುದು ಅಂತ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಅಂಡಾಕ. ಇದು ಗುಂಪಿಗೆ ಸೇರದ ಪದ. ಪರಾಗವನ್ನು ಸೂಚಿಸುವ ಭಾಗ ಅಂತೇಳಿ ಕೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಪರಾಗವನ್ನು ಯಾವುದು ಸೂಚಿಸುತ್ತದೆ. ಆಯ್ಕೆ ಎ, ಸಿ, ಬಿ, ಎ, ಸಿ, ಬಿ, ಡಿ, ಡಿ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ಪರಾಗವನ್ನು ಸೂಚಿಸುವ ಭಾಗ ಬಿ. ಇದು ಪರಾಗ. ಮುಂದಿನ ಪ್ರಶ್ನೆ, ಗುಂಪಿಗೆ ಸೇರದಂತಹ ಸಸ್ಯ. ಕ್ಯಾರೆಟ್, ಮೂಲಂಗಿ, ಸಿಹಿಗೆಣಸು, ಈರುಳ್ಳಿ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಈರುಳ್ಳಿ. ಹೂವಿನ ಗಂಡು ಭಾಗ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಎ, ಕೇಸರ, ಬಿ, ಅಂಡಾಶಯ, ಸಿ, ಶಲಾಕನಳಿಕೆ, ಡಿ, ಶಲಾಕಾಗ್ರ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಕೇಸರ. ಹೂವಿನಲ್ಲಿರುವ ಎಲೆಯ ರೀತಿಯ ಸಣ್ಣ ರಚನೆಗಳು ಯಾವುವು. ಎ, ಪುಷ್ಪದಳಗಳು, ಪುಷ್ಪಪತ್ರಗಳು, ಶಲಾಕೆ, ಕಾಂಡ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ಪುಷ್ಪಪತ್ರಗಳು. ಮುಂದಿನ ಪ್ರಶ್ನೆ, ಕಾಂಡದಲ್ಲಿ ಕಂಡುಬರುವ ಸಾಗಾಣಿಕಾ ಸಂಚಾರ ರಸ್ತೆ ಯಾವುದು, ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, 2. ಕಾಂಡಕ್ಕೆ ಅಂಟಿಕೊಂಡಿರುವ ಎಲೆಯ ಭಾಗ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ, ಎಲೆಯ ತೊಟ್ಟು. ಅದರ ಕಾಂಡಕ್ಕೆ ಅಂಟಿಕೊಂಡಿರುವ ಎಲೆಯ ಭಾಗ. ಇನ್ನು ಮುಂದಿನ ಪ್ರಶ್ನೆ, ಆಲೂಗಡ್ಡೆಯನ್ನು ಪಿಷ್ಟದ ಪರೀಕ್ಷೆಗೆ ಒಳಪಡಿಸಿದಾಗ ಕಂಡುಬರುವ ಬಣ್ಣ ಯಾವುದು ಅಂತೇಳಿ ಕೇಳಿದ್ದಾರೆ. ಈ ಆಯ್ಕೆಗಳು ಎ, ಕಂದು, ಬಿಳಿ, ಕಪ್ಪು ಮಿಶ್ರಿತ ನೀಲಿ, ಹಸಿರು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ
ಆಪ್ಷನ್ ಸಿ ಕಪ್ಪು ಮಿಶ್ರಿತ ನೀಲಿ. ಮುಂದಿನ ಪ್ರಶ್ನೆ, ದುರ್ಬಲ ಕಾಂಡವಿರುವ ಮತ್ತು ಆಧಾರವನ್ನು ಪಡೆದು ಹತ್ತುವ ಸಸ್ಯಗಳು. ಈ ಆಯ್ಕೆಗಳು ಈ ರೀತಿಯಾಗಿವೆ: ನೆಲಬಳ್ಳಿ, ಅಡರುಬಳ್ಳಿ, ಎ ಮತ್ತು ಬಿ ಎರಡು ಯಾವುದು ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ಅಡರುಬಳ್ಳಿ ಮಾತ್ರ ದುರ್ಬಲ ಕಾಂಡವಿರುವ ಮತ್ತು ಆಧಾರವನ್ನು ಪಡೆದು ಹತ್ತುವ ಸಸ್ಯಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಎಲೆಯ ಕಾರ್ಯಗಳು ಯಾವುದು ಅಂತ ಕೇಳಿದರೆ ಯಾವುಗಳಲ್ಲಿ ಎ ಬಾಷ್ಪ ವಿಸರ್ಜನೆ, ದ್ಯುತಿ ಸಂಶ್ಲೇಷಣೆ, ಸಾಗಾಣಿಕೆ, ಎ ಮತ್ತು ಬಿ ಎರಡು. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ಎ ಮತ್ತು ಬಿ ಎರಡು. ಬಾಷ್ಪ ವಿಸರ್ಜನೆ, ದ್ಯುತಿ ಸಂಶ್ಲೇಷಣೆ ಎರಡು ಕೂಡ ಎಲೆಯ ಕಾರ್ಯಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆದ ಉತ್ತರ ಅಂತೇಳಿ ಕೇಳಿದರೆ ಇದರಲ್ಲಿ ಆಯ್ಕೆ ಎ ಮಾತ್ರ ಸರಿ. ಒಂದು ಸಿ ಅಂತಂದರೆ ಮಧ್ಯಸಿರೆ, ದಪ್ಪ ಸಿರೆ, ಪತ್ರಪಟಲ, ಹಸಿರಾದ ಎಲೆಯ, ಜಾಲಿಕ ಸಿರಾ ವಿನ್ಯಾಸ ಎ ಅಂದರೆ ಏನಿದೆ ಅರಳಿ ಮರ. ಇನ್ನು ಸಮಾನಾಂತರ ಸಿರಾ ವಿನ್ಯಾಸ ಆಪ್ಷನ್ ಬಿ ಹುಲ್ಲು. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಹೇಳಿ ಅಂತೇಳಿ ಹೇಳಿದ್ದಾರೆ. ಇನ್ನು ಪಿ ಹೇಳಿಕೆ ಏನಿದೆ, ಮೆಕ್ಕೆಜೋಳ ಒಂದು ಏಕದಳ ಸಸ್ಯ. ಇನ್ನು ಕ್ಯೂ, ಮೆಕ್ಕೆಜೋಳವು ಸಮಾಂತರ ಸಿರಾ ವಿನ್ಯಾಸವನ್ನು ಹೊಂದಿದೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ಹೇಳಿಕೆ ಪಿ ಸರಿ ಮತ್ತು ಹೇಳಿಕೆ ಕ್ಯೂ ತಪ್ಪು. ಮುಂದಿನ ಪ್ರಶ್ನೆ, ಎ ಬಿ ಸಿಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಚಿತ್ರವನ್ನು ಗಮನಿಸಿರಿ ಸ್ನೇಹಿತರೆ. ಆಯ್ಕೆಗಳು ಈ ರೀತಿಯಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಡಿ ಎ ಎಲೆ ತೊಟ್ಟು. ಎ ಎಲ್ಲಿದೆ, ಇದು ಎಲೆಯ ತೊಟ್ಟು. ಬಿ ಪತ್ರಪಟಲ, ಇದು ಪತ್ರಪಟಲ. ಇನ್ನು ಸಿ ಇದೆ ಮಧ್ಯಸಿರೆ, ಇದು ಮಧ್ಯಸಿರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಎರಡು ಹೇಳಿಕೆಗಳು ಪ್ರತಿಪಾದನೆ ಮತ್ತು ಕಾರಣಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿರಿ. ಪ್ರತಿಪಾದನೆ ಎ, ಸಸ್ಯಗಳು ಬಾಷ್ಪ ವಿಸರ್ಜನೆ ಕ್ರಿಯೆಯ ಮುಖಾಂತರ ನೀರನ್ನು ಕಳೆದುಕೊಳ್ಳುತ್ತವೆ. ಕಾರಣ, ಎಲೆಗಳು ನೀರಾವಿಯ ರೂಪದಲ್ಲಿ ನೀರನ್ನು ಕಳೆದುಕೊಳ್ಳುತ್ತವೆ. ಆಯ್ಕೆಗಳು ಈ ರೀತಿಯಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ಮತ್ತು ಆರ್ ಗರಳೆರಡು ಸರಿ ಮತ್ತು ಆರ್ ಎನ್ನುವುದು ಎಗೆ ಸರಿಯಾದ ಕಾರಣವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ? ಕಡಲೆ ಸಮಾನಾಂತರ ಸಿರಾವಿನ್ಯಾಸ, ಗೋಧಿ ಸಮಾನಾಂತರ ಸಿರಾವಿನ್ಯಾಸ, ಮೆಕ್ಕೆಜೋಳ ಸಮಾನಾಂತರ ಸಿರಾವಿನ್ಯಾಸ, ಡಿ ರಾಗಿ ಸಮಾನಾಂತರ ಸಿರಾವಿನ್ಯಾಸ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ಕಡಲೆ ಸಮಾನಾಂತರ ವಿನ್ಯಾಸ, ಇದು ತಪ್ಪಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಎರಡು ಹೇಳಿಕೆಗಳು ಪ್ರತಿಪಾದನೆ ಮತ್ತು ಕಾರಣಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಪ್ರತಿಪಾದನೆ ಎ, ಎಲೆಗಳು ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತವೆ. ಕಾರಣ, ಎಲೆಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮುಖಾಂತರ ಆಹಾರವನ್ನು ತಯಾರಿಸುತ್ತವೆ. ಆಯ್ಕೆಗಳು ಈ ರೀತಿಯಾಗಿವೆ. ಇವುಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ತಪ್ಪು, ಆಪ್ಷನ್ ಡಿ ಸರಿಯಾದ ಉತ್ತರ, ಎ ತಪ್ಪು ಮತ್ತು ಆರ್ ಸರಿ. ಮುಂದಿನ ಪ್ರಶ್ನೆ, ಬಟಾಣಿ ಸಸ್ಯದ ಎಲೆಯಲ್ಲಿರುವ ಸಿರಾವಿನ್ಯಾಸ ಯಾವುದು ಅಂತೇಳಿ ಕೇಳಿದರೆ ಎ ಜಾಲಿಕಾ ಸಿರೆ, ಮಧ್ಯಸಿರೆ, ಸಮಾಂತರ ಸಿಲೆ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಜಾಲಿಕಾ ಸಿರೆ. ಮುಂದಿನ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನ ಯಾವುದು ಅಂತೇಳಿ ಕೇಳಿದರೆ ಆಯ್ಕೆಗಳು ನೀರಾವಿ, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ನೈಟ್ರೋಜನ್. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ ಆಕ್ಸಿಜನ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಪಾರ್ಶ್ವ ಬೇರುಗಳು ಇಲ್ಲಿ ಕಂಡುಬರುತ್ತವೆ.
ಇಲ್ಲಿ ತಾಯಿ ಬೇರು, ತಂತು ಬೇರು ಎ ಮತ್ತು 2, ಡಿ ಯಾವುದು ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ. ಪಾರ್ಶ್ವ ಬೇರುಗಳು ಎಲ್ಲಿ ಕಂಡುಬರುತ್ತವೆ? ತಾಯಿ ಬೇರಿನಲ್ಲಿ ಕಂಡುಬರುತ್ತವೆ. ಹಾಗಾದರೆ ಸ್ನೇಹಿತರೆ, ನಾವು LBA ಆಧಾರಿತ ಪ್ರಶ್ನೋತ್ತರಗಳು ಅಂದರೆ MCQs ಪ್ರಶ್ನೋತ್ತರಗಳು 4 ಅಧ್ಯಾಯಗಳವರೆಗೆ ಆಯಿತು. ಇನ್ನು ಮುಂದಿನ ಭಾಗದಲ್ಲಿ 6ನೇ ತರಗತಿಯ 5, 6, 7, 8 ಅಧ್ಯಾಯಗಳ LBA ಆಧಾರಿತ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.